ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಪ್ರಾಚೀನ ಕಾಲದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಯಾರ ನಡುವೆ ಏರ್ಪಟ್ಟಿದ್ದವು? ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಪ್ರಾಚೀನ ಕಾಲದಲ್ಲಿ ವ್ಯಾಪಾರ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು. ಭಾರತದ ಸಂಬಾರ ಪದಾರ್ಥಗಳು ಯಾವುವು? ಭಾರತದ ಸಂಬಾರ ಪದಾರ್ಥಗಳು ಜೀರಿಗೆ, ಮೆಣಸು, ದಾಲ್ಚಿನ್ನಿ, ಯಾಲಕ್ಕಿ, ಶುಂಠಿ ಮುಂತಾದವು ಭಾರತದ ಸಂಬಾರ ಪದಾರ್ಥಗಳು. ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಯಾವುದು? ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಕಾನ್ಸ್ಟಾಂಟಿನೋಪಲ್. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದು? ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕಾನ್ಸ್ಟಾಂಟಿನೋಪಲ್. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸ್ಥಾಪಿಸಿದವರು ಯಾರು? ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸ್ಥಾಪಿಸಿದವರು ಅರಬ್ಬರು. ಯುರೋಪ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸ್ಥಾಪಿಸಿದವರು ಇಟಲಿಯ ವರ್ತಕರು. ಕನ್ಫ್ಯೂಸ್ ಆಗುತ್ತಾ? ಎರಡದವು, ಏಷ್ಯಾ ದೇಶಗಳ ನಡುವೆ ಮತ್ತು ಯುರೋಪ್ ದೇಶಗಳ ನಡುವೆ. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸ್ಥಾಪಿಸಿದವರು ಅರಬ್ಬರು. ಯುರೋಪ್ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾರು ವಶಪಡಿಸಿಕೊಂಡರು? ಕಾನ್ಸ್ಟಾಂಟಿನೋಪಲ್ ನಗರವನ್ನು 1453ರಲ್ಲಿ ಆಟೋಮನ್ ಟರ್ಕರು ವಶಪಡಿಸಿಕೊಂಡರು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು 1453ರಲ್ಲಿ ವಶಪಡಿಸಿಕೊಂಡರು.